ಆರೋಗ್ಯ. ಅಡುಗೆ ನಮ್ದು, ಆರೋಗ್ಯ ನಿಮ್ದು. ಇವತ್ತಿನ ರೆಸಿಪಿ ನವಣೆ ಬಿಸಿಬೇಳೆ ಬಾತ್. ಈಗ ನವಣೆ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಬನ್ನಿ ಹೋಗೋಣ. 1 ಕಪ್ ನವಣೆ. ಆ ನವಣೆನ ನಾನು ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನವಣೆನ ಮಿನಿಮಮ್ 6 ಗಂಟೆಗಳ ಕಾಲ ನೆನೆಸಿಟ್ಟೇ ಬಳಸಬೇಕು. ನವಣೆಯಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನೆನೆಸದೆ ಅದನ್ನ ಬಳಸಿದ್ರೆ ಕೆಲವೊಬ್ಬರಿಗೆ ಜೀರ್ಣಕ್ರಿಯೆ ಪ್ರಾಬ್ಲಮ್ ಕೂಡ ಆಗಬಹುದು. 3/4 ಬಟ್ಟಲು ತೊಗರಿಬೇಳೆ, 3/4 ಬಟ್ಟಲಿಗಿಂತ ಸ್ವಲ್ಪ ಜಾಸ್ತಿನೂ ತಗೋಬಹುದು, ಏನು ತೊಂದರೆ ಇಲ್ಲ. 3 ಅಥವಾ 4 ಹೆಚ್ಚಿದ ಹಸಿಮೆಣಸಿನಕಾಯಿ, ಸ್ವಲ್ಪ ಹಸಿ ಶುಂಠಿ, ಕೊತ್ತಂಬರಿ, ಒಂದು ದೊಡ್ಡ ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್, ಆಲೂಗಡ್ಡೆ, ನವಿಲುಕೋಲು, ಬಟಾಣಿ ಮತ್ತು ಬೀನ್ಸ್. ಕುಕ್ಕರ್ಗೆ ನೆನೆಸಿಟ್ಟಿರೋ ನವಣೆನ ಹಾಕೊಳ್ಳೋಣ. ತೊಗರಿಬೇಳೆ ಇಟ್ಕೊಂಡಿದ್ವಲ್ಲ ಅದನ್ನ ಚೆನ್ನಾಗಿ ತೊಳೆದು ಅದನ್ನು ಸಹ ಕುಕ್ಕರ್ಗೆ ಹಾಕೊಳ್ಳೋಣ. ಮತ್ತೆ 1-2 ಗ್ಲಾಸ್ ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚಿಟ್ಬಿಟ್ಟು ಸ್ಟವ್ ಆನ್ ಮಾಡೋಣ. ಈಗ ಕುಕ್ಕರ್ ಪ್ರೆಷರ್ ಇಳಿಯೋವರೆಗೂ ಬಾಣಲೆನಲ್ಲಿ ಸ್ವಲ್ಪ ನೀರು ಹಾಕೊಂಡು ತರಕಾರಿ ಬೇಯಕ್ಕಿಡೋಣ. ಮೊದಲಿಗೆ ಬೀನ್ಸ್ ಬೇಯಕ್ಕಿಡಬೇಕು, ಯಾಕಂದರೆ ಬೀನ್ಸ್ ಬೇಯೋದಕ್ಕೆ ತುಂಬ ಸಮಯ ಬೇಕಾಗತ್ತೆ. ನಂತರ ಈಗ ಕ್ಯಾರೆಟ್ ಹಾಕೋತಾ ಇದ್ದೀನಿ, ನವಿಲುಕೋಲು, ಆಲೂಗಡ್ಡೆ, ಬಟಾಣಿ. ಈಗ ಮುಚ್ಚಿಟ್ಬಿಟ್ಟು 10 ನಿಮಿಷ ಬೇಯೋಕ್ಕೆ ಬಿಡೋಣ. 10 ನಿಮಿಷ ಆದ ನಂತರ ಈಗ ಓಪನ್ ಮಾಡಿ ನೋಡೋಣ. ನೋಡಿ ತರಕಾರಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಈ ಥರನೂ ನೋಡ್ಬೋದು, ಕೈಯಲ್ಲಿ ಹಿಡಿದು ನೋಡಿದ್ರೆ ತರಕಾರಿ ಬೆಂದಿರೋದು ಗೊತ್ತಾಗತ್ತೆ. ಈಗ ಕುಕ್ಕರ್ ಪ್ರೆಷರ್ ಇಳಿದಿದೆ, ಅದು ಚೆನ್ನಾಗಿ ಬೆಂದಿದೆಯಾ ಅಂತ ಹೇಳಿ ಒಂದ್ಸತಿ ಕೈ ಆಡಿಸ್ಬಿಟ್ಟು ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಇದನ್ನ ಈಗ ನಾವು ಬೆಂದಿರೋ ತರಕಾರಿಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಬೆಂದಿರೋ ನವಣೆ ಮತ್ತು ತೊಗರಿಬೇಳೆನ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಎಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿಬಿಟ್ಟು ಬಾಣಲಿ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋಣ. 2-3 ನಿಮಿಷ ಬೆಂದಾದ್ಮೇಲೆ ನೋಡಿ ಇವಾಗ ಇದೆಲ್ಲ ಹೊಂದ್ಕೊಂಡಿದೆ, ಒಂದಕ್ಕೊಂದು ಮಿಕ್ಸ್ ಆಗೋಗಿದೆ. ತರಕಾರಿ, ಬೇಳೆ, ನವಣೆ ಎಲ್ಲ ಸೇರ್ಕೊಂಡಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮತ್ತೆ ಬಿಸಿಬೇಳೆ ಬಾತ್ ಪೌಡರು 3-4 ಸ್ಪೂನ್ ಬೇಕಾಗತ್ತೆ. ಬಿಸಿಬೇಳೆ ಬಾತ್ ಪೌಡರ್ ಮನೇಲಿ ಮಾಡಿದಿದ್ರೆ ತುಂಬ ಉತ್ತಮ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಕುದಿಯೋಕ್ಕೆ ಮುಚ್ಚಿಡೋಣ. ಈಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಸ್ವಲ್ಪ ತುಪ್ಪ ಹಾಕೊಳ್ಳಿ, ಸಾಸಿವೆ, ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅರಿಶಿಣ ಹಾಕೊಳ್ಳೋಣ, ಇಂಗು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಗ ಬೇಯೋದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಬೇಯಕ್ಕಿಡೋಣ. 1-2 ನಿಮಿಷ ಆದಮೇಲೆ ಬೆಂದಿದೆ. ಈಗ ಇದನ್ನು ನವಣೆ ಬಿಸಿಬೇಳೆ ಬಾತ್ಗೆ ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ 1-2 ನಿಮಿಷ ಬೇಯೋದಕ್ಕೆ ಮುಚ್ಚಿಡೋಣ. ನೋಡಿದ್ರ ಎಲ್ಲ ಹೇಗೆ ಒಂದಕ್ಕೊಂದು ಹೊಂದಿಕೊಂಡಿದೆ. ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕಿದ್ರೆ ರುಚಿಯಾದ ಆರೋಗ್ಯಕರವಾದ ನವಣೆ ಬಿಸಿಬೇಳೆ ಬಾತ್ ತಯಾರಾಗಿದೆ. ಈಗ ರುಚಿಯಾದ ನವಣೆ ಬಿಸಿಬೇಳೆ ಬಾತ್ನ ತಿನ್ನೋ ಸಮಯ. ತುಪ್ಪ ಹಾಕೊಂಡು ತಿಂದ್ರೆ ಇನ್ನೂ ರುಚಿಯಾಗಿರುತ್ತೆ. ನೆನಪಿಡಿ, ನಮ್ಮ ಅಡುಗೆ ಮನೆಯಲ್ಲೇ ನಮ್ಮ ಆರೋಗ್ಯ.